ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾವು ಎಷ್ಟೇ ಕರೆಕ್ಟ್ ಅಳತೆಯಲ್ಲಿ ಅನ್ನ ಅಥವಾ ಅವಲಕ್ಕಿ ಹಾಗೂ ಉದ್ದಿನಬೇಳೆ ರವೆ ಹಾಕಿದ್ರೂ ಮೃದುವಾಗಿ ಇಡ್ಲಿ ಆಗ್ತಿಲ್ಲ ಅಂದರೆ ನಾನಿವತ್ತು ಮಾಡಿ ತೋರಿಸ್ತಿದ್ದೀನಿ. ಮೃದುವಾಗಿ ಮಲ್ಲಿಗೆ ಇಡ್ಲಿ ಮಾಡೋ ತೋರಿಸ್ತೀನಿ. ಈ ಕರೆಕ್ಟ್ ಅಳತೆಯಲ್ಲಿ ಮಾಡಿ ತುಂಬ ಮೃದುವಾಗುತ್ತೆ ಇಡ್ಲಿ. ಹಾಗಾದರೆ ಬನ್ನಿ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಉದ್ದಿನಬೇಳೆನ ನೆನೆ ಹಾಕ್ತಿದ್ದೀನಿ. ಅರ್ಧ ಕಪ್ ಉದ್ದಿನಬೇಳೆನ ನೀರು ಹಾಕಿ ಚೆನ್ನಾಗಿ ತೊಳೆದು ಹಿಟ್ಟು ರುಬ್ಬುವ 1 ರಿಂದ 2 ಗಂಟೆ ಮೊದಲು ನೆನೆ ಹಾಕಬೇಕು. ಲೈಕ್ ನೀವು ಸಂಜೆ ರುಬ್ತೀನಿ ಅಂದರೆ ಮಧ್ಯಾಹ್ನನೇ ನೆನೆ ಹಾಕಿ. ಈಗ ಚೆನ್ನಾಗಿ ತೊಳೆದಾಗಿದೆ. ನೀರು ತೆಗೆದು ಮತ್ತೆ ಮೇಲೆ ಬೇಳೆ ಮುಳುಗುವಷ್ಟು ನೀರು ಹಾಕಿ ನೆನೆಯೋಕೆ ಇಡ್ತಿದ್ದೀನಿ. ನೋಡಿ, ಈಗ 2 ಗಂಟೆ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ರುಬ್ತಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಎಲ್ಲ ಬೇಳೆನೂ ಹಾಕಿ ನಂತರ 1 ಕಪ್ ಅವಲಕ್ಕಿ ಅಥವಾ ಅನ್ನ, ನಾನಿಲ್ಲಿ ಅನ್ನ ಹಾಕ್ತಿದ್ದೀನಿ. ದಪ್ಪ ಅವಲಕ್ಕಿನ ನೆನೆಸಿ ಹಾಕಬಹುದು. ಈಗ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈ ಥರ ನೈಸಾಗಿರಬೇಕು ಹಿಟ್ಟು, ಸ್ವಲ್ಪನೂ ತರಿಯಾಗಿರಬಾರ್ದು. ಆ ಥರ ನೈಸಾಗಿ ರುಬ್ಕೊಳ್ಬೇಕು. ನಂತರ ಒಂದು ಪಾತ್ರೆಗೆ 3 ಕಪ್ ಇಡ್ಲಿ ರವೆ ಹಾಕ್ತಿದ್ದೀನಿ. ನಾವೇನು ಉದ್ದಿನಬೇಳೆ ತಗೊಂಡಿದ್ದೀವಲ್ಲ, ಅರ್ಧ ಕಪ್ ಉದ್ದಿನಬೇಳೆ, ಅದೇ ಕಪ್ಪಿಂದ 3 ಕಪ್ ಇಡ್ಲಿ ರವೆ ಹಾಕ್ತಿದ್ದೀನಿ. ಈಗ ಇದನ್ನು 2 ಬಾರಿ ನೀರು ಹಾಕಿ ಚೆನ್ನಾಗಿ ತೊಳೆದು ಸ್ವಲ್ಪ ಹಾಗೆ ಬಿಡಿ. ರವೆ ಎಲ್ಲ ತಳಕ್ಕೆ ಕೂರುತ್ತೆ. ಆಗ ನಿಧಾನವಾಗಿ ಮೇಲಿನ ನೀರನ್ನು ಚೆಲ್ಲಿ. ನೋಡಿ, ಈಗ ರುಬ್ಬಿದ ಉದ್ದಿನಬೇಳೆ ಹಾಗೂ ಅನ್ನ ಹಾಕ್ತಿದ್ದೀನಿ. ಅಳತೆ ಹೇಳ್ತಿದ್ದೀನಿ. 3 ಕಪ್ ಇಡ್ಲಿ ರವೆಗೆ ಅರ್ಧ ಕಪ್ ಉದ್ದಿನ ಬೇಳೆ ಹಾಗೂ 1 ಬೌಲ್ ಅನ್ನ ಅಥವಾ ನೆನೆಸಿದ ಅವಲಕ್ಕಿ ಹಾಕಬೇಕು. ಈಗ ಹಿಟ್ಟನ್ನ ಮಿಕ್ಸ್ ಮಾಡ್ತಿದ್ದೀನಿ. ಹಿಟ್ಟನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ, ಆಗ ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗುತ್ತೆ. ಜಾರಲ್ಲೇ ಉಳಿದ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಸ್ಪೂನಿಂದ ಮಾಡಿ ಪರವಾಗಿಲ್ಲ. ನಾನಿಲ್ಲಿ ಮತ್ತೆ ಇಡ್ಲಿ ಹಿಟ್ಟಿಗೆ ನೀರು ಹಾಕ್ತಿಲ್ಲ. ಉದ್ದಿನಬೇಳೆ ರುಬ್ಬುವಾಗ ಹಾಗೂ ಮಿಕ್ಸಿ ಜಾರಲ್ಲಿ ಉಳಿದ ಹಿಟ್ಟಿಗೆ ಸುಮಾರು ಟೀ ಕುಡಿಯೋ ಕಪ್ಪಿಂದ 2 ಕಪ್ ನೀರಷ್ಟೇ ಹಾಕಿರೋದು. ಮಿಕ್ಸ್ ಮಾಡಿದ ನಂತರ ಸುಮಾರು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಮೃದುವಾಗಿ ಇಡ್ಲಿ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಓವರ್ನೈಟ್ ಹಾಗೆ ಬಿಡಿ. ನೋಡಿ, ಈಗ ಫರ್ಮೆಂಟ್ ಆಗಿದೆ. ಮರುದಿನ ಬೆಳಗ್ಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1/4 ಸ್ಪೂನ್ ಸೋಡಾ ಹಾಕಿ, ಉಪ್ಪು ಮತ್ತು ಸೋಡಾ ಮೇಲೆ ಸ್ವಲ್ಪ ನೀರು ಹಾಕಿ, ಸೋಡಾ ಆ್ಯಕ್ಟಿವ್ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ಮಿಕ್ಸ್ ಮಾಡುವಾಗ ಹಗುರ ಅನಿಸುತ್ತೆ, ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡಿ. ಅಷ್ಟರಲ್ಲಿ ಗ್ಯಾಸ್ ಆನ್ ಮಾಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕಾಯಲು ಇಡ್ತಿದ್ದೀನಿ. ನಂತರ ಇಡ್ಲಿ ತಟ್ಟೆಗೆ ಎಣ್ಣೆ ಗ್ರೀಸ್ ಮಾಡ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ಇಡ್ಲಿ ತಟ್ಟೆಗೆ ಅಂಟ್ಕೊಳ್ಳಲ್ಲ. ಡೈರೆಕ್ಟ್ ತಟ್ಟೆಗೆ ಹಿಟ್ಟು ಹಾಕೋ ಬದಲು ಕಾಟನ್ ಬಟ್ಟೆ ಸಹ ಹಾಕಬಹುದು. ಎಣ್ಣೆ ಗ್ರೀಸ್ ಮಾಡಿದ ನಂತರ ಹಿಟ್ಟು ಹಾಕ್ತಿದ್ದೀನಿ. ನೋಡಿ, ಈಗ 2 ತಟ್ಟೆಗೆ ಇಡ್ಲಿ ಹಿಟ್ಟು ಹಾಕಾಗಿದೆ. ಈಗ ಈ ಥರ 2 ಸಾರಿ ಟ್ಯಾಪ್ ಮಾಡಿ, ನೀರು ಸಹ ಕಾದಿದೆ. ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ತಟ್ಟೆ ಇಡ್ತಿದ್ದೀನಿ. ಈಗ 15 ರಿಂದ 20 ನಿಮಿಷ ಇಡ್ಲಿನ ಬೇಯೋಕೆ ಇಡ್ತಿದ್ದೀನಿ. ನೋಡಿ, ಈಗ ಬೆಂದಾಗಿದೆ. ಓಪನ್ ಮಾಡ್ತಿದ್ದೀನಿ. ಇಡ್ಲಿ ಪಾತ್ರೆಯಿಂದ ಇಡ್ಲಿ ತಟ್ಟೆ ತೆಗೆದ ತಕ್ಷಣ ಇಡ್ಲಿ ತೆಗಿಬೇಡಿ. 2 ಸೆಕೆಂಡ್ ವೇಟ್ ಮಾಡಿ ನಂತರ ತೆಗಿರಿ. ನೋಡಿ, ಈ ಥರ ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಿ ಪ್ಲಫಿಯಾಗಿ ಹಾಗೂ ಮೃದುವಾಗಿ ಹೂ ಥರ ಇಡ್ಲಿ ರೆಡಿಯಾಗಿದೆ. ಹಾಗಾದರೆ ನೀವು ಸಹ ಈ ಕರೆಕ್ಟ್ ಅಳತೆಯಲ್ಲಿ ಇಡ್ಲಿ ಮಾಡಿ ಮೃದುವಾಗಿ ಮಲ್ಲಿಗೆ ಹೂ ಥರ ಇಡ್ಲಿ ಆಗುತ್ತೆ. ಹಾಗೂ ಇಡ್ಲಿನ ಸಾಂಬಾರ್ ಚಟ್ನಿ ವಡಾದೊಂದಿಗೆ ಟೇಸ್ಟ್ ಮಾಡಿ. ಇಡ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.